ನನ್ನ ಪ್ರೀತಿಯ ದ್ವಿತೀಯ ಹಾಗೂ ಪ್ರಥಮ PUCಯ ವಿದ್ಯಾರ್ಥಿಗಳೇ ಹಾಗೂ ಸ್ಪೆಷಲ್ಲಾಗಿ SSLC ಮುಗಿಸಿದಂತಹ ವಿದ್ಯಾರ್ಥಿಗಳೇ ಹಾಗೂ ಇನ್ನೂ ಸ್ಪೆಷಲ್ಲಾಗಿ CBSE ಎಕ್ಸಾಮನ್ನು ಮುಗಿಸಿಕೊಂಡು 10ನೇ ತರಗತಿ ಹೌದಲ್ವಾ 10th CBSE ಮುಗಿಸ್ಕೊಂಡು ಆರಾಮಾಗಿ ಮನೆಯಲ್ಲಿ ಕುಳಿತುಕೊಂಡಿರುವ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಸಂತೋಷದ ಸುದ್ದಿ ಇದೆ. ಏನು ಅಂತ ಹೇಳಿದರೆ ನೋಡಿ, ಇವೆಲ್ಲ ಏನಂತೀರ ತಗೊಳ್ಳೋ ಈ ವರ್ಷದ 25-26ನೇ ಶೈಕ್ಷಣಿಕ ಅವಧಿ ಅಂದರೆ ಎಜುಕೇಷನ್, ನಿಮ್ಮ ಪ್ರಥಮ ಹಾಗೂ ದ್ವಿತೀಯ PUCಯ ಶೈಕ್ಷಣಿಕ ಯಾವ ರೀತಿಯಾಗಿ ಏನಂತೀರ ತಗೊಳ್ಳೋ ಗೌರ್ಮೆಂಟ್ ಪ್ಲಾನನ್ನು ಮಾಡಿಕೊಂಡಿದೆ ಅಂತ. PUC ಬೋರ್ಡು PUC 1 ಹಾಗೂ 2 ಯಾವ ರೀತಿಯಾಗಿ ನಡೆಸಬೇಕು, ಯಾವ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಹೌದಲ್ವ, ಟರ್ಮ್ 1 ಯಾವಾಗ ಕಂಪ್ಲೀಟ್ ಆಗುತ್ತೆ, ಟರ್ಮ್ 2 ಯಾವಾಗ ಕಂಪ್ಲೀಟ್ ಆಗುತ್ತೆ, ಹಾಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಯಾವಾಗ, ಹಾಗೂ ನಿಮ್ಮ ಯೂನಿಟ್ ಟೆಸ್ಟ್ 1, ಮಿಡ್ ಟರ್ಮ್ ಎಕ್ಸಾಮ್, ಯೂನಿಟ್ ಟೆಸ್ಟ್ 2 ಹಾಗೂ ಅಸೈನ್ಮೆಂಟ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನಾನು ನಿಮಗೆ ನೀಡ್ತಾ ಹೋಗ್ತೇನೆ. ಬನ್ನಿ ಸರ್, ಮೊದಲನೆಯ ಅವಧಿ ಅಂತ ಇದೆ. ದಿನಾಂಕ 2/6/2025ರಿಂದ 21/9/2025 ಅಂತ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ, ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಯ ಮಕ್ಕಳೇ, ನಿಮಗೂ ಹಾಗೂ ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇಲ್ಲಿ ಮೊದಲನೆಯ ಅವಧಿ 2/6 ಅಂತ ಹೇಳಿದರೆ ಜೂನ್ ಹೌದಲ್ವಾ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತಿಂಗಳಿನಲ್ಲಿ ನಿಮಗೆ ಶೈಕ್ಷಣಿಕ ಅವಧಿ ಪ್ರಾರಂಭ ಆಗುತ್ತೆ. ಅಕಾಡೆಮಿಕ್ ಇಯರ್ ಅಂತ ಕರಿತೀವಿ ಹೌದಲ್ವಾ. ನಿಮ್ಮ ಅಕಾಡೆಮಿಕ್ ಇಯರು ಈ ವರ್ಷದ್ದು ಯಾವಾಗ ಪ್ರಾರಂಭ ಆಗುತ್ತೆ, ಜೂನಲ್ಲಿ ಪ್ರಾರಂಭ ಆಗುತ್ತೆ 2ನೇ ತಾರೀಕು ರಿಂದ ಹಿಡಿದು ಫಸ್ಟ್ ಟರ್ಮ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ಸೆಪ್ಟೆಂಬರ್ 21ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ. 2ನೇ ಅವಧಿಯನ್ನು ನೋಡೋಣ ಆಯಿತಾ. ಆಗಿಬಿಟ್ಟು ನಿಮಗೆ ಇಲ್ಲಿ ರಜೆ, ಬೇಸಿಗೆಯ ರಜೆಗಳು ಅಂತ ಕರಿತೀವಿ. ಮತ್ತು ಯಾವಾಗ ಸ್ಟಾರ್ಟ್ ಆಗುತ್ತೆ, 8ನೇ ತಾರೀಕು ಅಕ್ಟೋಬರ್ ಹೌದಲ್ವಾ, ಅಕ್ಟೋಬರ್ ತಿಂಗಳು 8ನೇ ತಾರೀಕು 2025ರಿಂದ 31/3/2026 ಕೂಡ ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಟರ್ಮ್ 1, ಟರ್ಮ್ 2 ಪ್ಲಾನ್ ಆಗಿರುತ್ತೆ. ಹ್ಯಾಪಿ. ಈ ಟರ್ಮ್ 1ನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ನಾವು ಹೋಗೋಣ ಬನ್ನಿ. ಹಾಗಿದ್ರೆ ಸರ್, ನಾವು ಪ್ರಥಮ PUCಯ ವಿದ್ಯಾರ್ಥಿಗಳು ಈ ವರ್ಷ ಅಂದರೆ SSLC ಮುಗಿಸ್ಕೊಂಡಿದ್ದೀವಿ, CBSE 10th ಎಕ್ಸಾಮ್ ಮುಗಿಸ್ಕೊಂಡು ಆರಾಮ ಮನೆಯಲ್ಲಿ ಜಾಲಿಯಾಗಿ ಒಂದು 15 ದಿನಗಳಿಂದ ಇದ್ದೀವಿ. ನಾವೆಲ್ಲ ಏನು ಮಾಡಬೇಕು ಹೌದಲ್ವಾ, SSLC ಫಲಿತಾಂಶ ಪ್ರಕಟವಾದ ನಂತರ ಮೊದಲ ಕಾರ್ಯನಿರತ ದಿನದಿಂದ ಪ್ರಾರಂಭ ಅಂದರೆ SSLC ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು SSLC ಎಕ್ಸಾಮ್ ಬರೀತಾ ಇದ್ದಾರೆ ಅಂತ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಏನು ಸುದ್ದಿ ಅಂತ ಹೇಳಿದರೆ, ನಿಮ್ಮ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದ ತಕ್ಷಣ ಡೈರೆಕ್ಟಾಗಿ ಪ್ರಥಮ PUCಗೆ ದಾಖಲಾತಿಯನ್ನು ತಾವುಗಳು ಪಡೆದುಕೊಳ್ಳಬಹುದಾಗಿದೆ. ದ್ವಿತೀಯ PUC ದಾಖಲಾತಿ ಪ್ರಕ್ರಿಯೆ. ಹಾಗಿದ್ರೆ ಪ್ರಥಮ PUC ಮುಗಿಸ್ಕೊಂಡವರು ದ್ವಿತೀಯ PUC ಯಾವಾಗ ಪ್ರಾರಂಭ ಅವರಿಗೆ ಅಂತ ನೀವು ಕೇಳೋದಾದರೆ, ಅವರಿಗೆಲ್ಲರಿಗೂ ಕೂಡ 22/5/2025ರಿಂದ ಸೆಕೆಂಡ್ ಇಯರ್ PUC ಸ್ಟಾರ್ಟ್ ಆಗುತ್ತೆ. ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ವಿದ್ಯಾರ್ಥಿಗಳಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಇದೇ ಸುದ್ದಿ. ಏನು ಅಂತ ಹೇಳಿದರೆ, ಸೆಕೆಂಡ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಈ ವರ್ಷ ಅಂತ ಹೇಳಿದರೆ, ಯಾಕಂದರೆ ಈಗಾಗಲೇ ಫೆಬ್ ತಿಂಗಳಿನಲ್ಲಿ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗಿತ್ತು. ಫೆಬ್ ಕಂಪ್ಲೀಟ್ ಆದಮೇಲೆ ಮಾರ್ಚ್ ಫ್ರೀ ಇದ್ದೀರಾ, ಏಪ್ರಿಲ್ ಫ್ರೀ ಇದ್ದೀರಾ ಹೌದಲ್ವಾ. ಜಾನ್ವರಿ, ಫೆಬ್ರವರಿ, ಮಾರ್ಚ್ ಫ್ರೀ, ಏಪ್ರಿಲ್ ಫ್ರೀ. ಹಾಗಿದ್ರೆ ಇನ್ನು ಮತ್ತೆ ಮೇನಲ್ಲಿ ನಿಮಗೆಲ್ಲರಿಗೂ ಕೂಡ 22ನೇ ತಾರೀಕಿನಿಂದ ದ್ವಿತೀಯ PUCಯ ತರಗತಿಗಳು ಪ್ರಾರಂಭ ಆಗುತ್ತವೆ. ಯಾಕೆ ಸರ್ ಇಷ್ಟು ಸ್ವಲ್ಪ ಲೇಟು ಅಂದರೆ, ಏಕೆಂದರೆ ದ್ವಿತೀಯ PUC ಈ ವರ್ಷ ವಿದ್ಯಾರ್ಥಿಗಳಿಗೆ ಹೌದಲ್ವಾ, ಲಾಸ್ಟ್ ಇಯರಿಂದ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಇದೆ. ಎಲ್ಲದೂ ಕೂಡ ಕಂಪ್ಲೀಟ್ ಆದಮೇಲೆ ನಿಮಗೆ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ 22ನೇ ತಾರೀಕು ಮೇ ತಿಂಗಳಿನಿಂದ ನಿಮಗೆ ತರಗತಿಗಳು ಪ್ರಾರಂಭವಾಗುತ್ತವೆ. ಕ್ಲಿಯರ್? ವೆರಿ ಗುಡ್ ಸರ್. ನಮಗೆ ಈಗಾಗಲೇ ನಾವೆಲ್ಲರೂ ಕೂಡ ಫಸ್ಟ್ ಇಯರ್ ಸೇರ್ಕೊಂಡ್ಬಿಟ್ಟಿದ್ದೀವಿ, ಸೆಕೆಂಡ್ ಇಯರ್ ಕ್ಲಾಸಸ್ಸು ನಡೀತಾ ಇದ್ದಾವೆ. ಅದೆಲ್ಲದೂ ಕೂಡ ಪ್ರೈವೇಟ್ ಕಾಲೇಜು ಕಣಯ್ಯ ಆಯಿತಾ. ಪ್ರಥಮ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿಕೊಂಡ ವೇಳಾಪಟ್ಟಿ ತರಗತಿಗಳ ಪ್ರಾರಂಭ ನೋಡಿ, 2/6/2025ರಿಂದ ತರಗತಿಗಳು ಪ್ರಾರಂಭವಾಗ್ತವೆ. ನಂತರದಲ್ಲಿ ಮಧ್ಯಂತರ ರಜೆ ಅಂದರೆ ಬೇಸಿಗೆಯ ರಜೆಗಳು ನಿಮಗೆಲ್ಲರಿಗೂ ಕೂಡ 22/9 ಅಂದರೆ ಸೆಪ್ಟೆಂಬರ್ 2025ರಿಂದ 7-10 ಅಕ್ಟೋಬರ್ ತಿಂಗಳು 7ನೇ ತಾರೀಕುವರೆಗೂ ಕೂಡ ನಿಮಗೆ ಸುಮಾರು ಇಲ್ಲಿ 18-1-7 ಹೌದಲ್ವಾ, ಒಂದು 25 ದಿನಗಳ ರಜಾ ನಿಮಗೆ ಬೇಸಿಗೆಯ ರಜೆಗಳು ಸಿಗುತ್ತವೆ ಇಬ್ಬರಿಗೂ ಕೂಡ ಆಯಿತಾ, ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್. ಕೊನೆಯ ರಜಾ ನಿರತ ದಿನ ಹೌದಲ್ವಾ. ಇದಾದ ಮೇಲೆ ಬೇಸಿಗೆಯ ರಜೆ ಅಂತ ಇದೆ, ಇದನ್ನು ನಾನು ನಿಮಗೆ ಈಗಾಗಲೇ ಹೇಳಾಯಿತು ಹೌದಲ್ವ. 1/4/2000 ಈಗಾಗಲೇ ನಡೀತಾ ಇದೆ, ಅದು ನೆಕ್ಸ್ಟ್ ಇಯರಿಂದು.
ಪ್ರಥಮ ಮತ್ತು ದ್ವಿತೀಯ PUC ದಾಖಲಾತಿ ವೇಳಾಪಟ್ಟಿ ಯಾವ ರೀತಿಯಾಗಿ ದಾಖಲಾತಿ ಇದೆ, ಎಷ್ಟು ದುಡ್ಡನ್ನು ಕಟ್ಟಬೇಕಾಗತ್ತೆ, ಯಾರು ನೀವೆಲ್ಲ ಪ್ರೈವೇಟ್ ಸೇರ್ಕೊಂಡಿದ್ರು ನೀವೆಲ್ಲ ಎಷ್ಟೋ ಲಕ್ಷಾಂತರ ರೂಪಾಯಿ ಕಟ್ಟಿದ್ದೀರಾ, ಹಾಗೂ ಗೌರ್ಮೆಂಟ್ ಅಂಡರಲ್ಲಿ ಸೇರಿಕೊಳ್ಳುವ ವಿದ್ಯಾರ್ಥಿಗಳು ಎಷ್ಟು ದುಡ್ಡನ್ನು ಕಟ್ತಾರೆ ತಾವುಗಳು ಇಲ್ಲಿ ನೋಡ್ಬೋದು. ಪ್ರಥಮ ಮತ್ತು ದ್ವಿತೀಯ PUCಯ ದಾಖಲಾತಿ ವೇಳಾಪಟ್ಟಿ ಅಂತ ಇದೆ. ತರಗತಿಯನ್ನು ನೋಡೋಣ. ಈಗ ದಂಡ ಶುಲ್ಕವಿಲ್ಲದೆ ದಾಖಲಾತಿ ಕೊನೆಯ ದಿನಾಂಕ. ಹಾಗಿದ್ರೆ ಪ್ರಥಮ PUCಯ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದರೆ PUC ಅಡ್ಮಿಷನಿಗೆ ಎಷ್ಟು SSLC ಫಲಿತಾಂಶ ಪ್ರಕಟವಾದ ನಂತರ ಮೊದಲ ಕಾರ್ಯನಿರತ ದಿನದಿಂದ ಪ್ರಾರಂಭ. ಅಂದರೆ ಎಷ್ಟು ಕಟ್ಟಬೇಕು ಗೊತ್ತಾ, ಅವರು 600 ನೋಡಿ ವಿಳಂಬ ದಾಖಲಾತಿ ಶುಲ್ಕ ರೂಪಾಯಿ 670 ರೂಪಾಯಿ ಹೌದಲ್ಲ ಮಾತ್ರ. ದಂಡ ಶುಲ್ಕದೊಂದಿಗೆ 2 ದಿನಗಳ ಸೇರಿವೆ ಖಜಾನೆಗೆ ದಿನಾಂಕದ ಕಡ್ಡಾಯವಾಗಿ ಪಾವತಿಸುವುದು ಅಂತ ಇದೆ. ವಿಶೇಷ ದಂಡ ಶುಲ್ಕ ರೂಪಾಯಿ ನೋಡಿ, ಇದು ಶುಲ್ಕ ಎಷ್ಟು 670 ರೂಪಾಯಿ ಕಟ್ಟಿದರೆ ಮುಗೀತು ಆಯಿತಾ. ನಂತರದಲ್ಲಿ ವಿಶೇಷ ದಂಡ ಶುಲ್ಕ 2890 ರೂಪಾಯಿಗಳು ಆಯಿತಾ, ಪ್ಲಸ್ 670 ಬೇಸಿಕ್ಕು ಹೌದಲ್ವಾ. ಇದಿಷ್ಟು ತಾವುಗಳು ಕಟ್ಟಬೇಕಾಗತ್ತೆ. ಅಂದರೆ 2890 ರೂಪಾಯಿ ಅಪ್ರಾಕ್ಸಿಮೇಟ್ ಹಿಡಿದ್ರೆ 3000 ರೂಪಾಯಿ ಕಟ್ಟಬೇಕಾಗತ್ತೆ ಪ್ರಥಮ PUC ವಿದ್ಯಾರ್ಥಿಗಳು ಲೇಟಾಗಿ ಅಡ್ಮಿಷನ್ ಆದವರಿಗೆ ಆಯಿತಾ. ಕರೆಕ್ಟಾಗಿ ಅಡ್ಮಿಷನ್ ಆದರೆ ಬರೀ 670 ರೂಪಾಯಿನಲ್ಲಿ ನಿಮ್ಮ ಅಡ್ಮಿಷನ್ ಆಗುತ್ತೆ. ಈಗ ತಾವುಗಳು ಕೂತ್ಕೊಂಡು ನಿಮ್ಮ ಅಪ್ಪ ಅಮ್ಮನ ದುಡ್ಡು ಎಷ್ಟು ಲಕ್ಷಾಂತರ ರೂಪಾಯಿ ತಾವುಗಳು ಕಟ್ಟಿ ಪ್ರೈವೇಟ್ ಕಾಲೇಜಿಗೆ ದುಡ್ಡನ್ನು ಹೊಡಿತಾ ಇದ್ದೀರಾ, ದುಡ್ಡನ್ನು ಪೋಲ್ ಮಾಡ್ತಾಯಿದ್ದೀರಾ, ವೇಸ್ಟ್ ಮಾಡ್ತಾಯಿದ್ದೀರಾ ಅಂತ ಕ್ಯಾಲ್ಕುಲೇಟಲ್ಲಿ ಒತ್ತು ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನು ಗೊತ್ತಾಗೋದು ಗೊತ್ತಾ, ಇಂಪಾರ್ಟೆನ್ಸ್ ಆಫ್ ಯುವರ್ ಪೇರೆಂಟ್ಸ್, ಮತ್ತೇನು ಅಲ್ಲ ಸರ್. ಎನಿಹೌ ದ್ವಿತೀಯ PUC ಇದು ಎಲ್ಲರಿಗೂ ಕೂಡ ಗೊತ್ತು. 22/5/2025 ಸ್ಟಾರ್ಟ್ ಆಗುತ್ತೆ. ಅದು ಒಂದು 20 ದಿನಗಳ ಕಾಲ ನಿಮಗೆ ಅವಕಾಶ ಇರುತ್ತೆ PUC ಅಡ್ಮಿಷನನ್ನು ಆಗಲಿಕ್ಕೆ, ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಳಿಕ್ಕೆ. ನೀವು ಅದೇ ಕಾಲೇಜಲ್ಲಿ ಓದ್ತಾಯಿದ್ರು ಅಥವಾ ನಾನು ಸರ್ ಈ ಫಸ್ಟ್ ಇಯರು ಈ ಕಾಲೇಜಲ್ಲಿ ಓದಿದ್ದೀನಿ, ನೆಕ್ಸ್ಟು ಸೆಕೆಂಡ್ ಇಯರು ನಾನು ಈ ಕಾಲೇಜಲ್ಲಿ ಓದಲ್ಲ, ಐ ಆಮ್ ನಾಟ್ ರಿಜಿಸ್ಟರ್ಡ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ಕಾಲೇಜ್ ಹೌದಲ್ವಾ, ಅಥವಾ ಕ್ಯಾಂಪಸ್ ಸರಿ ಇಲ್ಲ, ನಿಮಗೇನೇನೋ ಸಮಸ್ಯೆಗಳು ಇರ್ತವೆ, ಹಾಗಾಗಿ ನಾನು ಮನೆಯಿಂದ ಓಡಾಡ್ತೀನಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ತಾವುಗಳು ಈಗ ಏನು ಮಾಡ್ಬೋದು ಅಂದರೆ ರಿಸಲ್ಟ್ ತೆಗೆದುಕೊಂಡು ತಾವುಗಳು ಟ್ರಾನ್ಸ್ಫರನ್ನು ತಗೋಬೋದು ಆ ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? ಬನ್ನಿ ಸರ್. ನಂತರದಲ್ಲಿ ನೋಡ್ತಾ ಹೋಗೋಣ. ಈಗ ಶೈಕ್ಷಣಿಕ ಚಟುವಟಿಕೆಗಳ ವೇಳಾಪಟ್ಟಿ ಟೈಮ್ ಟೇಬಲ್ ಯಾವ ರೀತಿಯಾಗಿ ಸೆಟ್ ಆಗಿದೆ. 2/6/2025 ಪ್ರಥಮ ಹಾಗೂ ದ್ವಿತೀಯ PUC ತರಗತಿಗೆ ಸಿದ್ಧಪಡಿಸಿಕೊಂಡ ವೇಳಾಪಟ್ಟಿನ ತರಗತಿಗಳು ಪ್ರಾರಂಭ. 16/6/2025 ಪ್ರಥಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತರಗತಿಗಳು ಪ್ರಾರಂಭ. 16ನೇ ತಾರೀಕು ಹೌದಲ್ವಾ, ಜುಲೈಯಿಂದನೇ ನಿಮಗೆಲ್ಲರಿಗೂ ಕೂಡ ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ನಿಂದನೇ ನಿಮಗೆ ಪ್ರಾಕ್ಟಿಕಲ್ಸು ಸ್ಟಾರ್ಟ್ ಆಗುತ್ತೆ. 11/8/2025 ಪ್ರಥಮ ಕಿರು ಪರೀಕ್ಷೆ ಯೂನಿಟ್ ಟೆಸ್ಟ್ 1 ಯಾವಾಗಿರುತ್ತೆ ಅಂತ ತಾವುಗಳು ಕೇಳೋದಾದರೆ 11/8/2025 14/8/2025 ಹೌದಲ್ವಾ. ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ತಿಂಗಳಿನಲ್ಲಿ ನಿಮಗೆಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 1 ಇರುತ್ತೆ. ಯೂನಿಟ್ ಟೆಸ್ಟ್ 1 UT1 ಕ್ಲಿಯರ್ ಆಲ್ ಆಫ್ ಯು. ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕೂಡ ಆಗಸ್ಟ್ ತಿಂಗಳಿನಲ್ಲಿ ಈ ವರ್ಷ ಯೂನಿಟ್ ಟೆಸ್ಟ್ ಇರುತ್ತೆ 1 ಆಯಿತಾ. ಮೊದಲನೇ ಹಾಜರಾತಿ ಕೊರತೆ ವೇಳಾಪಟ್ಟಿ ಮಾಹಿತಿಯನ್ನು ಪೋಷಕರ ಗಮನಕ್ಕೆ. ಇವೆಲ್ಲ ನೀವೆಲ್ಲಗೆಲ್ಲ ಗೊತ್ತು ಆಯಿತಾ, ಅಟೆಂಡೆನ್ಸ್ ಕಂಪಲ್ಸರಿ ಅಂತ. ನಂತರದಲ್ಲಿ ಮತ್ತೇನಿದೆ, ಮಧ್ಯವಾರ್ಷಿಕ ಪರೀಕ್ಷೆ ಕಡೆಗೆ ಹೋಗೋಣ. ಈಗ ನಾವು ಮಧ್ಯವಾರ್ಷಿಕ ಮಿಡ್-ಟರ್ಮ್ ಎಕ್ಸಾಮ್ ಯಾವಾಗ ನಿಮಗೆ ಅಂತ ಹೇಳಿದರೆ ಅದೇ 10 ಹೌದಲ್ವಾ, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಮಧ್ಯವಾರ್ಷಿಕ ಪರೀಕ್ಷೆ ಅಂತ ಹೇಳಿದರೆ ಮಿಡ್-ಟರ್ಮ್ ಎಕ್ಸಾಮ್ ನಡೆಯುತ್ತೆ. ಏನು ಸರ್ ಇವೆಲ್ಲ ನಮಗೆ ಏನಕ್ಕೆ ಅಂತ ಕೇಳ್ಬೋದು. ಸಂಪೂರ್ಣವಾದ ಮಾಹಿತಿ ಇದ್ದವರು ಯಾವತ್ತೂ ಕೂಡ ಕೂತ್ಕೊಂಡು ಮನೆಯಲ್ಲಿ ಟೈಮ್ ಪಾಸ್ ಮಾಡಲ್ಲ. ಆಲ್ರೆಡಿ ನಾವೀಗ 4ನೇ ತಿಂಗಳಲ್ಲಿದ್ದೀವಿ, ಏಪ್ರಿಲ್ ತಿಂಗಳಲ್ಲಿ. ಏನು ಜಾಸ್ತಿ ಇಲ್ಲ ಕಣ್ರಪ್ಪ. ಇಫ್ ಯು ಆರ್ ಇನ್ ಸೆಕೆಂಡ್ ಇಯರ್ PUC ಆಲ್ರೆಡಿ ಜಾಯ್ನ್ ಆಗಿದ್ದರೆ ಅಥವಾ ಓದ್ತಾ ಇದ್ದರೆ ದಯವಿಟ್ಟು ಇವತ್ತಿನಿಂದಲೇ ಪ್ಲಾನ್ ಮಾಡಿಕೊಂಡು ಇವೆಲ್ಲ ಇಟ್ಕೊಂಡು ತಾವುಗಳು ಮೈಂಡ್ ಸೆಟ್ ಮಾಡಿಕೊಂಡು ಓದಬೇಕಾಗತ್ತೆ. ನಿಮಗೇನು ಬೇಕಾಗಿದೆ ಇಲ್ಲಿ ನೋಡಿ, ಮಿಡ್-ಟರ್ಮ್ ಎಕ್ಸಾಮ್ ಯಾವಾಗ ಟೈಮ್ ಟೇಬಲ್ ಹಾಕ್ಕೋಬೇಕು, ಕೂತ್ಕೋಬೇಕು ಇವತ್ತಿನಿಂದಲೇ. ಯು ಶುಡ್ ನಾಟ್ ವೇಟ್ ಫಾರ್ ಅದರ್ ಥಿಂಗ್ಸ್. ನೀವು ಡಿಸೆಂಬರ್ ತಿಂಗಳಲ್ಲಿ ನೋಡ್ಬೋದು 2ನೆಯ ಕಿರು ಪರೀಕ್ಷೆ. ಡಿಸೆಂಬರ್ ತಿಂಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಸೆಕೆಂಡ್ ಯೂನಿಟ್ ಟೆಸ್ಟ್ ಆಗುತ್ತೆ. ಅರ್ಥ ಆಗುತ್ತಲ್ವ. ನಂತರದಲ್ಲಿ ನಮ್ಮ ಈ ವರ್ಷ ಜಾನ್ವರಿ ತಿಂಗಳಲ್ಲೇ ಪ್ರಾಕ್ಟಿಕಲ್ ಎಕ್ಸಾಮನ್ನು ಮುಗಿಸ್ಬಿಡ್ತಾರೆ. ಯಾವುದು ನಮ್ಮ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ, ಅದು ನೆನಪಿರಲಿ ಆಯಿತಾ. ನೆಕ್ಸ್ಟ್
ಏನಂತಾರೆ ಪ್ರಿಪೇಟ್ರಿ ಎಕ್ಸಾಮ್ ಬಂದುಬಿಟ್ಟು 5/1 ಇರುತ್ತೆ ಜನವರಿ ತಿಂಗಳಲ್ಲಿ ಪ್ರಿಪೇಟ್ರಿ ಎಕ್ಸಾಮ್. ಸೆಕೆಂಡ್ ಇಯರಿಂಗ್ ನಡೆದರೆ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸು ನಡೀತಾ ಇರ್ತವೆ. ಹಾಗೂ ಜನವರಿ ತಿಂಗಳಲ್ಲೇ ಪ್ರಾಕ್ಟಿಕಲ್ ಎಕ್ಸಾಮ್ಸು ಬಹಳ ಬೇಗವಾಗಿ ನಡೆಸ್ತಾರೆ. ಇಷ್ಟು ವರ್ಷ ಫೆಬ್ರವರಿ ತಿಂಗಳಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಸನ್ನು ನಡೆಸ್ತಾಯಿದ್ರು. ಹಾಗೂ ಇಷ್ಟು ವರ್ಷ ಸ್ವಲ್ಪ ಲೇಟಾಗಿ ನಡೆಸ್ತಾಯಿದ್ರು ನಮ್ಮ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆ್ಯನ್ಯುವಲ್ ಎಕ್ಸಾಮು. ಈ ವರ್ಷ ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ವಲ್ಪ ವೇಗ ಅಂದರೆ ಬಹಳ ಫಾಸ್ಟಾಗಿ ನಮ್ಮ ಒಂದು 20 ಅಂದರೆ 10ನೇ ತಾರೀಕಿಗೆ ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಆಗುತ್ತೆ. ವೇಟ್ ಮಾಡಬೇಡಿ ಆಯಿತಾ. ಫೆಬ್ ತಿಂಗಳ ಮೊದಲನೇ ವಾರದಿಂದಲೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪ್ರಾರಂಭ ಆಗುತ್ತೆ ನಮ್ಮ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ. ಯಾಕಂದರೆ ನಮ್ಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫೆಬ್ ತಿಂಗಳಿನಲ್ಲಿಯೇ ಆ್ಯನ್ಯುವಲ್ ಎಕ್ಸಾಮ್ ಪ್ರಾರಂಭ ಮಾಡಬೇಕು ಅಂತ ಈಗಾಗಲೇ ಡಿಸೈಡ್ ಮಾಡಲಾಗಿದೆ. ಯಾಕಂದರೆ ಇಷ್ಟು ವರ್ಷ ಮಾರ್ಚ್ ತಿಂಗಳಿನಲ್ಲಿ ಪ್ರಾರಂಭ ಆಗೋದು, ಆದರೆ ಈಗೇನು ಡಿಸೈಡ್ ಮಾಡಿದ್ದಾರೆ ಅಂದರೆ ಫೆಬ್ ತಿಂಗಳಲ್ಲೇ ಅವರಿಗೆ ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ಡಿಸೈಡ್ ಆಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇರುವ ಮೆಟೀರಿಯಲನ್ನು ನೋಡಿದರೆ ಯಾರೂ ಕೂಡ ಅನ್ಸಬ್ಸ್ಕ್ರೈಬ್ ಮಾಡಿಕೊಳ್ಳಲ್ಲ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.